ರೈತರು ಭೂಮಿಗೆ ಭೂಸ್ವಾಧೀನ ಮಾಡ್ಕೊಂಡು ದುಡ್ಡು ಕೊಟ್ಟಿಲ್ಲ 20 ವರ್ಷ. ಆ ಭೂಮಿ ತಗೊಂಡೋಗಿ ಸಿಕ್ತರಿಗೆ ಮಾರಾಟ ಮಾಡಿದ್ರಿಲ್ಲಪ್ಪ. ಅದನ್ನೇ ಹೇಳಿರೋದು ಕೋರ್ಟ್ನಲ್ಲಿ. ತಗೊಂಡೋಗಿ 5 ನಯಾ ಪೈಸಾ ಹಾಕಿಲ್ಲ. ಏನ್ ಹೇಳಿ? ಅದಕ್ಕೋಸ್ಕರಲೇ ನಮ್ಮ ಪಕ್ಷ ಈ ವಿಷಯದಲ್ಲಿ ಜನಜಾಗೃತಿ ಮೂಡಿಸ್ತಕ್ಕಂಥದ್ದಲ್ಲ, ದೊಡ್ಡ ಮಟ್ಟದಲ್ಲಿ ಜನತೆ ಇದ್ರ ವಿರುದ್ಧ ತೀರ್ಮಾನ ಮಾಡ್ತಕ್ಕಂಥದಕ್ಕೆ, ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥದಕ್ಕೆ ಇವತ್ತು ಈ ರಾಜ್ಯದಲ್ಲಿ ಪತ್ರದ ಚಳವಳಿ, ನಿಮ್ಮ ಸೋಷಿಯಲ್ ಮೀಡಿಯಾ ಚಳವಳಿ, ಇದೆಲ್ಲದರ ಮುಖಾಂತರ ಇಲ್ಲಿ ನಡೀತಾ ಇರತಕ್ಕಂಥ ಅಕ್ರಮಗಳ ಮಾಹಿತಿಯನ್ನ ಜನತೆ ಮುಂದೆ ತರ್ತಕ್ಕಂಥದಕ್ಕೆ. ಯಾಕೆಂದ್ರೆ ನಮಗೆ ಒಂದು 2,000 ಜನ ಕಳಿಸಿ ಧ್ವಂಸ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಮಾಡಿಸ್ಬೋದು. ಆ ಕೆಲಸ ನಾವು ಮಾಡಲ್ಲ. ಜನತೆ ಜಾಗೃತಿ ಕೊಡಿಸಿ ಈ ಸರ್ಕಾರ ಎಲ್ಲಿವರೆಗೆ ಇಂಥದಕ್ಕೆ ಇನ್ನೂ ಅಕ್ರಮಗಳಿಗೆ ಬೆಂಬಲ ಕೊಡ್ತಾರೆ, ಇದರ ವಿರುದ್ಧ ಹೋರಾಟ ಯಾವ ರೀತಿ ಮಾಡಬೇಕು. ಜಯಪ್ರಕಾಶ್ ನಾರಾಯಣ್ ಅವರ ಕಚೇರಿ, ಅವರ ಹೆಸರು ಇಟ್ಟಿದ್ದೀವಿ. ಅವ್ರು ಏನ್ ನಮ್ಗೆ ಹಾಕೊಟ್ಟಿದ್ದಾರೆ ಆ ಮಾರ್ಗದಲ್ಲಿ ನಡೀತೀವಿ. ಬಿಡಿ, ಅದನ್ನ ನಮ್ಗೆ ಅವ್ರ ಕಟ್ಕೊಂಡು ಭೇಟಿ ನನಗೆ ಅವ್ರ ಹೇಳಿಕೆ ಕಟ್ಕೊಂಡು ನನಗಾಗ್ಬೇಕಾಗಿರೋದೇನೋ, ನಾನೊಬ್ಬ ಜನಪ್ರತಿನಿಧಿ. ಸೊ ಕೋರ್ಟ್ ಆದೇಶ ಇದೆ, ಕೋರ್ಟ್ ಆದೇಶ ತರಬೇಕು, ಜಾರಿಗೆ ಸರ್ಕಾರ ತರಬೇಕು. ತರದೇ ಇದ್ರೆ ಜನಗಳ ಜೊತೆ ಚರ್ಚೆ ಮಾಡಿ ಇದಕ್ಕೆ ಯಾವ ರೀತಿ ಹೋರಾಟ ಮಾಡ್ಬೇಕು ಮಾಡ್ತೀವಿ. ಚರ್ಚೆಗೆ ಅವಕಾಶ ಆಗ್ತಾ ಇಲ್ಲ. ಬಿಜೆಪಿಯಿಂದ ಅದು ಸಹ ಪ್ರಮುಖವಾದಂಥ ವಿಷಯವೇ. ನಾನೇನು ಮಾಡೋದು? ಅದು ಸಹ ನಾಗೇಂದ್ರ ಅವರ ವಿಷಯದಲ್ಲಿ ಇವತ್ತು ಜಾತಿ ಹೇಳ್ತಾರೆ. ಒಬ್ಬ ದಲಿತ ಜಾತಿಯವನು ಅದಕ್ಕೋಸ್ಕರವಾಗಿ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ ಅಂತೇಳಿ. ಈಗ ದುಡ್ಡು ಹೊಡೆದಿರೋದು ಯಾವ ಜಾತಿದು? ದುಡ್ಡು ಹೊಡೆದಿರೋದು ದಲಿತರು ಕೊಡಬೇಕಾದ ದುಡ್ಡು ಬಡವರಿಗೆ. ಆ ದುಡ್ಡು ಅಲ್ಲಿ ಮಿಸ್ಯೂಸ್ ಆಗಿರೋದು ಆ ದಲಿತರ ದುಡ್ಡು. ಏನ್ ಮಾಡೋದು? ದಲಿತ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಈಗ ಅಲ್ಲಿ ರಕ್ಷಣೆ ಪಡ್ಕೊಳಕ್ ಹೋದ್ರೆ ಆ ದಲಿತರ ಬಡವ್ರಿಗೆ ಹೋಗ್ಬೇಕಾಗಿತ್ತಲ್ಲ ದುಡ್ಡು. ಮುಖ್ಯಮಂತ್ರಿ, ಆಗಿನ ಮುಖ್ಯಮಂತ್ರಿನೇ ಹೇಳಿದ್ರಲ್ಲ 180 ಕೋಟಿ ಅಲ್ಲ 87 ಕೋಟಿ ತಿಂದಿದೀವಿ ಅಂದ್ರು. ಅದು ಆಕ್ಷನ್ ತಗೊಳ್ಳಾರ ಯಾರು? ಯಾರು? ಅವ್ರು ಜಡ್ಜ ಅವರು. ಅವ್ರೇನ್ ತನಿಖೆ ಮಾಡಿದ್ರು? ಅವ್ರಿಗೆ ಗೊತ್ತಿರೋದು ಅಪ್ಪಯ್ಯ ನಾನು ಆನೆ ಕೊಟ್ಟಿದ್ದು ನೀವು 7 ಯಾಕೆ ಮಾಡಿದ್ದೀರಿ ಅಂತ. ನೋಡಿ, ಈಗ ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿರೋದು ಅದೇನೋ ಸೌಜನ್ಯದ ಭೇಟಿ ಅಂತಾರೆ. ನಾನು ಅದಾನಿಯವರು ಬಂದಿದ್ರು, ಇನ್ಯಾರೋ ಬಂದಿದ್ರು, ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳೋದು, ಅವರು ಬಂದು ಸೌಜನ್ಯದ ಭೇಟಿ ಇದ್ರು ಓಕೆನಪ್ಪ. ಏನಾದರೂ ವ್ಯವಹಾರ ಮಾಡೋದಾದ್ರೆ ವಿಧಾನಸೌಧ ಕಟ್ಟಿಸಿರೋದೇ ಕೆಂಗಲದ ಮತ್ತೇನವರು ಯಾರನ್ನಾದ್ರೂ ಪ್ರಮುಖವಾಗಿ ಕೈಗಾರಿಕೋದ್ಯಮಿಗಳು ಇವತ್ತು ಹಣ ಓಡ್ಲಿಕ್ಕೆ ಈ ರಾಜ್ಯದಲ್ಲಿ ಬಂದ್ರೆ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಯಾವುದಕ್ಕೆ ಅವ್ರು ಬಂದಿದ್ದಾರೆ? ವಿಧಾನಸೌಧ ಕಚೇರಿಯಲ್ಲಿ ಮಾಡ್ಕೊಳ್ಳಿ. ನಾನು ಯಾರು ಬಂದ್ರು ಯಾರು ಹೋದ್ರು ಅದಕ್ಕೆ ನಾನು ತಕರಾರಿಲ್ಲ. ಆದರೆ ಯಾರೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಬಂದಾಗ ಅವರಿಗೆ ಸಹಕಾರ ಕೊಡಬೇಕು. ಸಹಕಾರ ಅಂದ್ರೆ ಕಾನೂನಿನ ವ್ಯಾಪ್ತಿಯೊಳಗೆ. ದುಡ್ಡು ಹೊಡೆಯೋ ಕಾರ್ಯಕ್ರಮಕ್ಕೆ ಬಂದ್ರೆ ನಾವು ದುರ್ಬಿಡ್ಕೊಂಡಿರ್ತೀವಿ ವಿರೋಧ ಪಕ್ಷದಲ್ಲಿ. ಅಷ್ಟು ಸುಲಭವಾಗಿ ಬರೀ ಏನೋ ರಾಜಕೀಯಕ್ಕೆ ಚರ್ಚೆ ಮಾಡಲಿಕ್ಕೆ ರಾಜಕೀಯವಾಗಿ ಟೀಕೆ ಮಾಡೋದಷ್ಟ ಅಲ್ಲ.